Hello everyone, welcome to Sanmarga classes. Let us see question number 13 of chapter Structure of the Atom. Any particle in a circular orbit would undergo. ಹಾಗಿದ್ರೆ ಯಾವುದೇ ಪಾರ್ಟಿಕಲ್ ಇರಬಹುದು ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂದ್ರೆ ಇಟ್ ವುಡ್ ಅಂಡರ್ಗೋ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇನರ್ಷಿಯಾ. ಇನರ್ಷಿಯಾ ಇಸ್ ನಥಿಂಗ್ ಬಟ್ it is a resistance to change. Alva, retaking question number 13. Retaking question number 13. Hello everyone, welcome to Sanmarga classes. Let us see question number 13 of chapter Structure of the Atom. Any particle in a circular orbit would undergo. ಯಾವುದೇ ಒಂದು ಪಾರ್ಟಿಕಲ್ ಇರಬಹುದು ಅಥವಾ ಯಾವುದೇ ಆಬ್ಜೆಕ್ಟ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರು ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂದ್ರೆ ಇಟ್ ವುಡ್ ಅಂಡರ್ಗೋ. ಆಪ್ಷನ್ ಎ ಇನರ್ಷಿಯಾ. Inertia is nothing but it is property of matter that its tendency to resist changing state of motion or state of rest. ರೆಸ್ಟ್ ಅಲ್ಲಿ ಇದ್ರೆ ರೆಸ್ಟ್ ಅಲ್ಲೇ ಕಂಟಿನ್ಯೂ ಆಗೋಕೆ ಇಷ್ಟಪಡುತ್ತೆ ಯಾವುದೇ ಆಬ್ಜೆಕ್ಟ್. ಮೋಷನ್ ಅಲ್ಲಿ ಇದ್ರೆ ಮೋಷನ್ ಅಲ್ಲೇ ಕಂಟಿನ್ಯೂ ಆಗೋಕೆ ಇಷ್ಟಪಡುತ್ತೆ. ಇದನ್ನ ಇನರ್ಷಿಯಾ ಅಂತ ಕರೀತಾರೆ ಅಲ್ವಾ. ಲಾ ಆಫ್ ಇನರ್ಷಿಯಾ, ನ್ಯೂಟನ್ಸ್ ಲಾದಲ್ಲಿ ನೀವು ಸ್ಟಡಿ ಮಾಡ್ತೀರಿ. ಇದು ರಾಂಗ್ ಇದೆ. ಆಪ್ಷನ್ ಬಿ ಎಕ್ಸಿಲರೇಷನ್. ಸಿ ಎಕ್ಸಿಲರೇಷನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ವೆಲಾಸಿಟಿ. ವೆಲಾಸಿಟಿ ಅಂದ್ರೆ ಏನು? ಈಗ ವೆಲಾಸಿಟಿಯಲ್ಲಿ ಚೇಂಜ್ ಆಗ್ಬೇಕು ಅಂದ್ರೆ ಐದರ್ ಸ್ಪೀಡ್ ಅಲ್ಲಿ ಚೇಂಜ್ ಆಗ್ಬೇಕು ಆರ್ ಡೈರೆಕ್ಷನ್ ಅಲ್ಲಿ ಚೇಂಜ್ ಆಗ್ಬೇಕು. ಇವೊಂದು ಪಾರ್ಟಿಕಲ್ ಇನ್ ಸರ್ಕ್ಯುಲರ್ ಮೋಷನ್ ಇಟ್ಸ್ ಸ್ಪೀಡ್ ಈಸ್ ಸೇಮ್, ಆದ್ರೆ ಡೈರೆಕ್ಷನ್ at every point its direction is changing constantly and continuously. ಇದ್ರದ್ದು ಡೈರೆಕ್ಷನ್ ಏನಿದೆ ಎವ್ರಿ ಪಾಯಿಂಟ್ ಅಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ವೆಲಾಸಿಟಿ ಇಸ್ ಆಲ್ಸೋ changing velocity indicates acceleration. Therefore the correct option is option B, acceleration. Any particle in circular orbit would undergo acceleration. Option C, momentum. Momentum, wrong answer. Momentum is mass into velocity. P is equal to mass into velocity. ಇಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಾ ಇದ್ರು ಇಲ್ಲಿ ಪ್ರಾಪರ್ ಆಗಿರೋ ಆನ್ಸರ್ ಅಂದ್ರೆ ಎಕ್ಸಿಲರೇಷನ್ ಅಂತ ಹೇಳ್ತೀವಿ. ಇಟ್ ವುಡ್ ಅಂಡರ್ಗೋ ಅಂತ ಹೇಳಿದಾರಲ್ಲ, ಹಾಗಾಗಿ ಅದನ್ನ ನಾವು ಎಕ್ಸಿಲರೇಷನ್ ಅಂತಾನೆ ಹೇಳ್ತೀವಿ. ಆಪ್ಷನ್ ಡಿ ಚೇಂಜ್ ಇನ್ ಸ್ಪೇಸ್. ನೋ, ದಿಸ್ ಇಸ್ ರಾಂಗ್. So the correct option is option B, acceleration. Thank you.